ಶೀಘ್ರದಲ್ಲೇ ಮತ್ತೆ ದೆಹಲಿಯತ್ತ ದಳಪತಿಗಳು ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಸೀಟು ಹೊಂದಾಣಿಕೆ ಫೈನಲ್ ಮಾಡೋದಕ್ಕೆ ದೆಹಲಿ ಭೇಟಿ ಕೈಗೊಳ್ತಾ ಇದ್ದಾರೆ. ಸೀಟು ಫೈನಲ್ ಮಾಡಲಿದ್ದಾರೆ ಕಮಲ ದಳ ನಾಯಕರು. ಬಿಜೆಪಿ ಹೈಕಮಾಂಡ್ ಭೇಟಿ ಮಾಡಲಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಇನ್ನು ಎಚ್.ಡಿ.ಕೆಗೆ ಪುತ್ರ ನಿಖಿಲ್ ಕುಮಾರಸ್ವಾಮಿ ಕೂಡ ಸಾಥ್ ನೀಡ್ತಾರೆ. ಈ ವೇಳೆ ಹಾಸನ ಮತ್ತು ಮಂಡ್ಯ ಕ್ಷೇತ್ರಕ್ಕೆ ದಳ ಬಿಗಿ ಪಟ್ಟು ಹಿಡಿಯುವಂತಹ ಸಾಧ್ಯತೆ ಇದೆ. ಮಂಡ್ಯದಿಂದ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕಣಕ್ಕಿಳಿಸಬೇಕು ಅಂತ ಆ ಭಾಗದ ಮಾಜಿ ಶಾಸಕರು, ಆ ಭಾಗದ ದಳ ನಾಯಕರು ಹೇಳ್ತಾ ಇದ್ದಾರೆ. ಇನ್ನು ಬಿಜೆಪಿಯಿಂದ ಸುಮಲತಾ ಅವರನ್ನ ಕಣಕ್ಕಿಳಿಸಲೇಬೇಕು ಅನ್ನುವಂಥ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಏನಾಗುತ್ತೆ ಅನ್ನೋ ಕುತೂಹಲ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ. ಶಿವಪ್ರಸಾದ್, ದೆಹಲಿಯತ್ತ ಪ್ರಯಾಣ ಬೆಳೆಸಲಿದ್ದಾರಂತೆ ಕಮಲ ದಳ ನಾಯಕರು. ಅಲ್ಲಿ ಹೋಗಿ ಏನೇನು ಚರ್ಚೆ ಆಗುತ್ತೆ, ಸ್ಪೆಷಲಿ ಈ ಮಂಡ್ಯ ಹಾಸನ ಕುರಿತಂತೆ ಏನಾಗೋ ಸಾಧ್ಯತೆ ಇದೆ? ಖಂಡಿತವಾಗಿ ಸಭೆ ಈಗಾಗಲೇ ಬಿಜೆಪಿ ಮತ್ತು JDS ಮೈತ್ರಿ ವಿಚಾರ ಕುರಿತಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಪ್ರಮುಖವಾಗಿ JDS 3 ಕ್ಷೇತ್ರಗಳಿಗೆ ತಮ್ಮ ಮನವಿಯನ್ನ ಸಲ್ಲಿಸಿದ್ದಾರೆ. ಈ ವಿಚಾರ ಕುರಿತಂತೆ ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ಮನವಿಯನ್ನ ಮಾಡಿರ್ತಕ್ಕಂಥ ದಳಪತಿಗಳು, ಅದರಲ್ಲೂ ಕುಮಾರಸ್ವಾಮಿ ಅವರು ಕಳೆದ ತಿಂಗಳು ಕೂಡ ಭೇಟಿಯಾಗಿ ಸ್ಥಾನ ಹೊಂದಾಣಿಕೆ ವಿಚಾರ ಮತ್ತು ಅಭ್ಯರ್ಥಿ ಹೆಸರನ್ನ ಫೈನಲ್ ಮಾಡ್ತಕ್ಕಂಥದ್ದು, ಜೊತೆಗೆ ಕ್ಷೇತ್ರವನ್ನು ಬಿಟ್ಕೊಡ್ತಕ್ಕಂಥ ವಿಚಾರ ಕುರಿತಂತೆ ಪ್ರಸ್ತಾಪವನ್ನು ಇಟ್ಟಿದ್ರು. ಸದ್ಯ ಇವತ್ತು ರಾಜ್ಯದ ಬಿಜೆಪಿ ನಾಯಕರನ್ನ ದೆಹಲಿ ನಾಯಕರು ಕರೆಸ್ಕೊಂಡಿದ್ದು ಈ ವಿಚಾರ ಕುರಿತಂತೆ ಚರ್ಚೆ ಆಗ್ತಾ ಇದೆ. ಅಂದ್ರೆ ಚರ್ಚೆ ನಡೆಸೋದ್ರ ಜೊತೆಗೆ ಅಂದ್ರೆ JDSಗೆ ಯಾವ ಕ್ಷೇತ್ರಗಳನ್ನ ಬಿಟ್ಕೊಡೋ ಸೂಕ್ತ ಎಂಬುದರ ಬಗ್ಗೆನೂ ಕೂಡ ಪ್ರಾಥಮಿಕವಾಗಿ ರಾಜ್ಯ ನಾಯಕರಿಂದ ಮಾಹಿತಿಯನ್ನ ಬಿಜೆಪಿ ನಾಯಕರು ಪಡೆಯಲಿದ್ದಾರೆ. ಆ ನಂತರ ಶೀಘ್ರದಲ್ಲೇ ಬಿಜೆಪಿ ನಾಯಕರು ರಾಜ್ಯಕ್ಕೆ ವಾಪಸ್ಸಾದ ನಂತರ ಹೈಕಮಾಂಡ್ ನಾಯಕರು ಕುಮಾರಸ್ವಾಮಿ ಅವರನ್ನು ಕೂಡ ಕರೆಸ್ಕೊಂಡು 28 ಕ್ಷೇತ್ರಗಳಿಗೂ ಅಭ್ಯರ್ಥಿಯನ್ನ ಘೋಷಣೆ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಇದರ ಜೊತೆಗೆ ಈಗಾಗಲೇ ಹಾಸನ ಮತ್ತೆ ಮಂಡ್ಯ ಕ್ಷೇತ್ರಕ್ಕೆ ಕುಮಾರಸ್ವಾಮಿ ಅವರು ಪಟ್ಟು ಹಿಡಿದಿರೋದ್ರಿಂದ ಇದರ ಜೊತೆಗೆ ಇನ್ನೊಂದು ಕ್ಷೇತ್ರವನ್ನು ಕೂಡ ಬಿಟ್ಕೊಡ್ಬೇಕು ಎಂಬತಕ್ಕಂಥ ಮನವಿಯನ್ನು ಕೂಡ ಮಾಡಲಿದ್ದಾರೆ. ಸದ್ಯ ಈಗ ಅಭ್ಯರ್ಥಿಗಳ ಆಯ್ಕೆ ವಿಚಾರ ಇರ್ಬೋದು, JDSಗೆ ಬಿಟ್ಕೊಡ್ಬಹುದಾದಂಥ ಕ್ಷೇತ್ರಗಳ ವಿಚಾರ ಕುರಿತಂತೆ ಕೂಡ ಬಿಜೆಪಿ ನಾಯಕರು ಚರ್ಚೆಯನ್ನ ಮಾಡಲಿದ್ದು, ಸದ್ಯ ಅಂತಿಮವಾಗಿ 28 ಕ್ಷೇತ್ರಗಳನ್ನ ಗೆಲ್ಲಬೇಕು ಎಂಬತಕ್ಕಂಥ ಸೂಚನೆಯ ಜೊತೆಗೆ ಯಾವ ರೀತಿ ಉಭಯ ನಾಯಕರುಗಳು ಕೂಡ ಅಂದ್ರೆ JDS ಮತ್ತೆ ಬಿಜೆಪಿ ನಾಯಕರು ಜಂಟಿ ಪ್ರಚಾರ ಜೊತೆಗೆ ಜಂಟಿ ಕಾರ್ಯಾಚರಣೆಯನ್ನ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ಸೀಟು ಹಂಚಿಕೆ ವಿಚಾರದ ಗೊಂದಲ ಉಂಟಾಗಬಾರ್ದು ಎಂಬತಕ್ಕಂಥ ಸೂಚನೆಯ ಜೊತೆಗೂ ಕೂಡ ಸದ್ಯ ಚುನಾವಣೆಯಲ್ಲಿ ಮೈತ್ರಿ ವಿಚಾರ ಧರ್ಮವನ್ನ ಪಾಲನೆ ಮಾಡಬೇಕು ಎಂಬತಕ್ಕಂಥ ಸೂಚನೆಯನ್ನು ಕೂಡ ಬಿಜೆಪಿ ನಾಯಕರು ನೀಡಲಿದ್ದಾರೆ. ಅಂತಿಮವಾಗಿ JDS ತೆಗೆದುಕೊಳ್ಳಲಿರುವ ಕ್ಷೇತ್ರಗಳು ಯಾವ್ಯಾವ ಎಂಬತಕ್ಕಂಥ ಕೌತುಕದ ಜೊತೆಗೆ ಬಿಜೆಪಿಯ ಯಾವ್ಯಾವ ನಾಯಕರು ಟಿಕೆಟ್ ಅನ್ನ ಪಡೆಯಲಿದ್ದಾರೆ ಎಂಬತಕ್ಕಂಥ ವಿಚಾರ ಕೂಡ ಚರ್ಚೆ ಆಗಲಿದೆ. ಅಂತಿಮವಾಗಿ ಕುಮಾರಸ್ವಾಮಿ ಅವರು ಕೂಡ ಬಿಜೆಪಿಯ ಯಾವ್ಯಾವ ನಾಯಕರಿಗೆ ಟಿಕೆಟ್ ಅನ್ನ ಕೊಟ್ಟರೆ ಸೂಕ್ತವಾಗಲಿದೆ, ಅಂದ್ರೆ ಗೆಲುವಿಗೆ ಪೂರಕವಾದಂಥ ವಾತಾವರಣ ನಿರ್ಮಾಣವಾಗಲಿದೆ ಎಂಬತಕ್ಕಂಥ ವಿಚಾರವನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡಿಕೊಳ್ಳಲಿದ್ದಾರೆ. ಸಭಾ, ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.